ಶ್ರೀರಂಗಪಟ್ಟಣ ದಸರಾ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ನಿಗದಿಯಾದಂತೆ ದಿನಾಂಕ 25ನೇ ತಾರೀಕು ಮಧ್ಯಾಹ್ನ 2:00 ದಸರಾ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ. ನಮ್ಮ TS ನಾಗಾಭರಣ ಅವರು ಅತ್ಯಂತ ಹಿರಿಯ ನಿರ್ದೇಶಕರು, ಸಂಗೀತಕಾರರು, ಚಲನಚಿತ್ರ ರಂಗದಲ್ಲಿ ಅವರದೇ ಆದಂಥ ಅನುಭವ ಇರ್ತಕ್ಕಂಥವ್ರು. ಅವರನ್ನ ಉದ್ಘಾಟನೆಗೆ ಶಾಸಕರು, ಜಿಲ್ಲಾಧಿಕಾರಿಗಳು, ನಾವು ಎಲ್ಲ ಸೇರಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ. ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ ಇನ್ನು ಮುಂದುವರೆದು ನೀವು ಹೇಳಿದ ಪ್ರಶ್ನೆಗೆ ಉಳಿದು ಕೊಡ್ತೀವಿ. ASP ವರ್ಗಾವಣೆ ಅವರ ಅವಧಿ ಮುಗಿದಿದೆ. ಕಳೆದ 6-7 ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಸಹ ಅವರಿಗೆ ಒಂದು 5-6 ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ. ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು. ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ. ಈ ತಿಮ್ಮಯ್ಯನವರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ. ಅವರು ಉತ್ತಮವಾದಂಥ ಕೆಲಸವನ್ನು SP ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಿನ್ನೆ ಅವರು ವರ್ಗಾವಣೆ ಹೊರಗಡೆ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ಆ ಥರ ಅನಿಸಿದೆ. ಅದೆಲ್ಲ ಬಿಟ್ಬಿಡಿ, ಅದನ್ನು ಬಿಟ್ಟು ಮುಂದೆ ಹೇಳಿ. ಅದೇ ಹೇಳಿದ್ನಲ್ರಿ, ಆರ್ಡ್ರು ಇದರಲ್ಲಿ ಎಂತದಪ್ಪ ಪ್ರೋಸೆಸ್ ಅಲ್ಲಿ ಇತ್ತು, ಅದಾಗಿದೆ. ನಾನು ಹೇಳೋದಕ್ಕೆ ಒಪ್ಪಿದಿರೋ, ನೀವು ಹೇಳೋದನ್ನ ನಾನು ಒಪ್ಬೇಕು ಹೇಳಿ. ಈಗ ಸರ್ಕಾರ ನೀವು ಹೇಳಿದ್ರಿ ಇದಕ್ಕೇನಾದ್ರು ಸಂಬಂಧ, ಇದಕ್ಕೆ ಸಂಬಂಧ ಇಲ್ಲ, 100% ಸಂಬಂಧ ಇಲ್ಲ. ತಿಮ್ಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂಥ ಪ್ರಕ್ರಿಯೆ, ಅದರಿಂದ ವರ್ಗಾವಣೆ ಆಗಿದೆ. ಸೊ ನಾನು ಹೇಳಿದ್ದಪ್ಪ. ಆದರೆ ವರ್ಗಾವಣೆ 5-6 ತಿಂಗಳಲ್ಲೇ ಹಿಂದೆ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಒಂದು ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ. ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು, ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಾವು ಅದನ್ನು ಸಂಪರ್ಕದಲ್ಲೇ ಇರಲ್ಲ, ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೇ. 100% ತಿಮ್ಮಯ್ಯನವ್ರಿಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಇನ್ನು ಅಷ್ಟಕ್ಕಿಂತ ನಾವು ಕರೆಕ್ಟ್ ಆಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕು. ಪೊಲೀಸ್ ವೈಫಲ್ಯ ಇಲ್ಲ ಉಂಟು ಎನ್ನುವ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ. ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದಿದ್ರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾರ ಕಾರಣ ಏನು ಇರೋದು ಅಂತ ಹೇಳ್ತೀನಿ. ಸೊ ಈಗ ಶಾಂತಿಯುತವಾಗಿದೆ. ಮತ್ತು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ. ನಿನ್ನೆ ಪ್ಯಾರಲಲ್ ಆಗಿ BJP ನಾಯಕರು ಮತ್ತೊಬ್ಬರನ್ನ ಸೃಷ್ಟಿ ಮಾಡಿದೆಯಲ್ಲ BJP, ಅವರು ಬಂದು ಮಾತನಾಡೋಗಿದ್ದಾರೆ. ಬಹಳ ಯಶಸ್ವಿಯಾಗಿ, ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂತ ಬಂದು ಮಳವಳಿಲಾಗಿದೆ. ಮಳವಳಿಲಿ ಸೊ ಅವರು ಅವತ್ತು ಸ್ಪಾಟ್ ಅಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಜವಾಬ್ದಾರಿಯನ್ನ ನಿರ್ವಹಿಸೋದ್ರಲ್ಲಿ ಅವರು ಸ್ಪಾಟ್ ಅಲ್ಲಿ ಇರ್ತಾರೆ. ಬಟ್ ಅಂದ್ರೆ ಬಂದೋಬಸ್ತ್ ಮಾಡಿದ್ದಾರೆ, ASIಗಳೆಲ್ಲ ಇದ್ದಾರೆ. ಅವರು ಅಲ್ಲಿ ಇರಬೇಕಾಗಿತ್ತು, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಆಗಿದ್ದಾರೆ. ಶಿವಕುಮಾರ್ ಇಲ್ಲಿ ನಾನು BJP JDS ಪ್ರಶ್ನೆ ಇಲ್ಲ. ಮಂಡ್ಯ ಜಿಲ್ಲೆನೇ ಅಶಾಂತಿಯನ್ನ ಇಲ್ಲಿ ಮಾಡ್ಲಿಕ್ಕೆ ಬಿಡಲ್ಲ.
ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನೂ ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಯ್ತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಬಹಳ ಶಾಂತಿಯಿಂದಿದೆ. ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದ್ರು, ಯಾರನ್ನ ಕರೆಸಿದ್ರು, ಯಾರು ಮಾತಾಡಿದ್ರು, ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೋಡೋ ಪ್ರಯತ್ನ ಮಾಡಲು ವಿಫಲ ಆಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.